ಕಣ್ಣಮಂಗೈ ತಿರುವಳ್ಳೂರು ಜಿಲ್ಲೆಯಲ್ಲಿದೆ ಮತ್ತು ಚೆನ್ನೈನಿಂದ ವಾಯುವ್ಯಕ್ಕೆ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ಚೆನ್ನೈನಿಂದ ತಿರುವಳ್ಳೂರ್ಗೆ ಹೋಗುವ ರಸ್ತೆಯಲ್ಲಿ ತಿರುಮಜಿಸೈ ನಂತರ ಸರಿಯಾಗಿ ಹೋಗಬೇಕು. ಅಲ್ಲಿಂದ ತಿರುನಿನ್ರವೂರ್ ಎಂಬ ಗ್ರಾಮವಿದ್ದು ಸುಮಾರು 4 ಕಿಲೋಮೀಟರ್. ಪಟ್ಟಾಭಿರಂ ನಂತರ ಚೆನ್ನೈನಿಂದ ಅರಕ್ಕೋಣಂಗೆ ಸಬರ್ಬನ್ ರೈಲುಗಳ ಮೂಲಕ ತಿರುನಿನ್ರವೂರ್ ಅನ್ನು ತಲುಪಬಹುದು. ತಿರುವಾರೂರು ಎಂಬ ಊರಿನಿಂದ ಕಿಲೋಮೀಟರ್ ದೂರದಲ್ಲಿದೆ. ತಿರುವಾರೂರಿನಿಂದ ಬಸ್ ಸಂಚಾರ ಚೆನ್ನಾಗಿದೆ. ಆಟೋ ರಿಕ್ಷಾ ಟ್ಯಾಕ್ಸಿಗಳು ಸಹ ದೊರೆಯುತ್ತವೆ. ತಿರುವಾರೂರು ದೊಡ್ಡ ಊರಾಗಿದ್ದು ಎಲ್ಲ ಅನುಕೂಲಗಳು ಇವೆ. ತಿರುವಾರೂರು ತಂಜಾವೂರು ಸಮೀಪದಲ್ಲಿದೆ. ಈ ಗ್ರಾಮವು ಭಗವಾನ್ ವಿಷ್ಣುವಿಗೆ ಸುಂದರವಾದ ದೇವಾಲಯವನ್ನು ಹೊಂದಿದೆ. ಇದನ್ನು ಭಕ್ತವತ್ಸಲ ಪೆರುಮಾಳ್ ಎಂದು ಕರೆಯಲಾಗುತ್ತದೆ. ಇದು ಶಿವನ ಶ್ರೀ ಹೃದಯಾಲೀಶ್ವರರ್ ದೇವಸ್ಥಾನದ ಹತ್ತಿರದಲ್ಲಿದೆ. ಈ ದೇವಾಲಯವನ್ನು ಶ್ರೀನಿವಾಸ ಕ್ಷೇತ್ರ ಎಂದು ಕರೆಯುತ್ತಾರೆ ಮತ್ತು ಇದು ಭಗವಾನ್ ವಿಷ್ಣುವಿನ ದಿವ್ಯ ದೇಶಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನವನ್ನು ದಿವ್ಯ ಪ್ರಬಂಧದಲ್ಲಿ ವೈಭವೀಕರಿಸಲಾಗಿದೆ. ಕಾವೇರಿ ನದಿಯು 2 ಭಾಗಗಳಾಗಿ ಕವಲೊಡೆದು ದೇವಾಲಯದ 2 ಬದಿಗಳಲ್ಲಿ ಹಾರದ ಆಕಾರದಲ್ಲಿ ಹರಿಯುತ್ತದೆ. ಈ ದೇವಾಲಯವನ್ನು ಚೋಳರು 8ನೇ ಶತಮಾನದ ಉತ್ತರಾರ್ಧದಲ್ಲಿ ನಿರ್ಮಿಸಿದರು ಮತ್ತು ಇದು 1200 ವರ್ಷಗಳಷ್ಟು ಹಳೆಯದು ಎಂದು ಅಂದಾಜಿಸಲಾಗಿದೆ. ದೇವಾಲಯದ ಪ್ರವೇಶದ್ವಾರದಲ್ಲಿ 5 ಹಂತದ ರಾಜಗೋಪುರವಿದೆ. ಈ ಕ್ಷೇತ್ರವನ್ನು ಸಪ್ತ ಅಮೃತ ಕ್ಷೇತ್ರ, ಪ್ರಕೃತಿಯ 7 ಅಂಶಗಳು ಎಂದು ಕರೆಯಲಾಗುತ್ತದೆ. ಇದು ಅದರ 7 ಅಂಶಗಳನ್ನು ಉಲ್ಲೇಖಿಸುತ್ತದೆ. ಅವುಗಳೆಂದರೆ ದೇವಾಲಯ ವಿಮಾನಂ, ಮಂಟಪ, ಆರಣ್ಯಂ ಅರಣ್ಯ, ತೀರ್ಥಂ, ಪುಷ್ಕರ್ಣಿ ಅಥವಾ ದೇವಾಲಯದ ಕೊಳ, ದೇವಾಲಯದ ಸ್ಥಳ, ನದಿ ಮತ್ತು ಜನನಿಬಿಡ ಪಟ್ಟಣ. ಈ ದೇಗುಲದಲ್ಲಿ ಯಾವುದೇ ರೀತಿಯ ಮಂತ್ರಜಪ ಮಾಡದಿದ್ದರೂ ಕ್ಷೇತ್ರದಲ್ಲಿ 1 ದಿನ ವಾಸ ಮಾಡಿದರೆ ಮೋಕ್ಷವು ಲಭಿಸುವುದೆಂದು ನಂಬಿಕೆಯಿದೆ. ದಂತಕಥೆಯ ಪ್ರಕಾರ ಚಂದ್ರನು ಈ ಸ್ಥಳದಲ್ಲಿ ಕಂಡುಬರುವ ಪುಷ್ಕರಣಿಯಲ್ಲಿ ಪವಿತ್ರ ಸ್ನಾನ ಮಾಡಿ ತನ್ನ ಶಾಪದಿಂದ ಮುಕ್ತನಾದನೆಂದು ಹೇಳಲಾಗುತ್ತದೆ. ಮಹಾಲಕ್ಷ್ಮಿ ಇಲ್ಲಿ ತಪಸ್ಸು ಮಾಡಿದಳು ಮತ್ತು ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ ನಂತರ ಅವಳು ಭಕ್ತವತ್ಸಲ ಪೆರುಮಾಳರನ್ನು ಮದುವೆಯಾದಳು ಎಂದು ಹೇಳಲಾಗುತ್ತದೆ. ಆದ್ದರಿಂದ ಅವಳನ್ನು ಅಭಿಷೇಕವಲ್ಲಿ ಎಂದು ಕರೆಯಲಾಗುತ್ತದೆ ಮತ್ತು ಈ ಸ್ಥಳವನ್ನು ಲಕ್ಷ್ಮೀವನಂ ಎಂದು ಕರೆಯಲಾಗುತ್ತದೆ. ಕಣ್ಣಮಂಗೈ ತಾಯಾರವರ ಸನ್ನಿಧಿಗೆ ಕರೆದೊಯ್ಯುವ ಕಂಬಗಳ ಸಭಾಂಗಣವಿದೆ. ಅವರ ಸನ್ನತಿಯಲ್ಲಿ ಬಹಳ ಹಳೆಯ ಜೇನುಗೂಡಿದೆ. ಮಹಾನ್ ಋಷಿಗಳು ಇಲ್ಲಿ ಶಾಶ್ವತವಾಗಿ ಇರಲು ತಮ್ಮನ್ನು ಜೇನುನೊಣಗಳಾಗಿ ಪರಿವರ್ತಿಸಿಕೊಂಡರು ಎಂದು ನಂಬಲಾಗಿದೆ. ಇಂದಿಗೂ ಈ ಜೇನುಗೂಡಿಗೆ ದೈನಂದಿನ ಪೂಜೆಯನ್ನು ಮಾಡಲಾಗುತ್ತದೆ. ಈ ಕ್ಷೇತ್ರದಲ್ಲಿ 1 ದಿನದ ವಾಸ್ತವ್ಯ ಕೂಡ ಮೋಕ್ಷವನ್ನು ಖಾತರಿಪಡಿಸುತ್ತದೆ ಎಂದು ನಂಬಲಾಗಿದೆ. ಈ ದೇವಾಲಯದಲ್ಲಿ ಬುದ್ಧನ ವಿಗ್ರಹವನ್ನು ಕಾಣಬಹುದು. ಗರುಡನ ಮೇಲಿರುವ ವೈಕುಂಠನಾಥನ ಮತ್ತು ವಿಷ್ಣುವಿನ ವಿಗ್ರಹವು ಸುಂದರವಾದ ಶಿಲ್ಪಗಳಾಗಿವೆ. ದೇವಾಲಯದ 4 ಮೂಲೆಗಳನ್ನು ಕಾಯಲು ಶಿವನು 4 ರೂಪಗಳನ್ನು ತೆಗೆದುಕೊಂಡಿದ್ದಾನೆಂದು ನಂಬಲಾಗಿದೆ. ದೇವಾಲಯದ ಕೆರೆಯು ತುಂಬಾ ದೊಡ್ಡದಾಗಿದ್ದು ಸುಂದರವಾಗಿದ್ದು ದೇವಾಲಯದ ಮುಂಭಾಗದಲ್ಲಿಯೇ ಇದೆ ಮತ್ತು ಇದನ್ನು ರಾಜ್ಯದ ಅತಿದೊಡ್ಡ ದೇವಾಲಯ ಕೆರೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಈ ಕ್ಷೇತ್ರದ ಮೂಲವರ್ ಭಕ್ತವತ್ಸಲ ಪೆರುಮಾಳ್ ಮತ್ತು ಅವರು 6 ಅಡಿಗಳಿಗಿಂತ ಹೆಚ್ಚು ಎತ್ತರದಲ್ಲಿ ನಿಂತಿದ್ದಾರೆ. ಅವರನ್ನು ಭಕ್ತರವಿ ಪೆರುಮಾಳ್ ಎಂದು ಕರೆಯುತ್ತಾರೆ. ಮೂಲವರು ಪೂರ್ವಾಭಿಮುಖವಾಗಿ ನಿಂತಿರುವ ಭಂಗಿಯಲ್ಲಿದ್ದಾರೆ. ವರುಣ ಮತ್ತು ರೋಮಾಸ ಮುನಿವರ್ಯರಿಗೆ ಪ್ರತ್ಯಕ್ಷ. ಈ ಸ್ಥಳದಲ್ಲಿರುವ ತಾಯಾರ ಅಭಿಷೇಕವಲ್ಲಿ ಮತ್ತು ಪ್ರತ್ಯೇಕ ಸನ್ನಧಿಯನ್ನು ಹೊಂದಿದೆ. ಲಕ್ಷ್ಮೀ ದೇವಿಯ ತಂದೆಯಾದ ಸಮುದ್ರರಾಜ ಇಲ್ಲಿ ವಿಷ್ಣುವನ್ನು ಪೂಜಿಸುತ್ತಾನೆ ಎಂದು ನಂಬಲಾಗಿದೆ. ಇಲ್ಲಿರುವ ಪೆರುಮಾಳ್ ಯಾವಾಗಲೂ ವರುಣನಿಗೆ ದರ್ಶನ ನೀಡುತ್ತಿದ್ದಾನೆ ಎಂದು ಹೇಳಲಾಗುತ್ತದೆ. ತಿರುನಿನ್ರವೂರ್ ಅನ್ನು ದೇವಿಯ ಸ್ಥಳವೆಂದು ಪರಿಗಣಿಸಲಾಗಿದೆ, ಏಕೆಂದರೆ ಅವಳು ಮೊದಲು ಇಲ್ಲಿ ನೆಲೆಸಿದಳು ಮತ್ತು ನಂತರ ಭಗವಂತ ಅವಳ ಸ್ಥಳಕ್ಕೆ ಬಂದನು. ಈ ದೇವಾಲಯದ ಅಪರೂಪವೆಂದರೆ ಶ್ರೀ ಭಕ್ತವತ್ಸಲ ಪೆರುಮಾಳ್ ತನ್ನ ಅತ್ತೆಯ ಸ್ಥಳದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ.
ದೇವಿಯು ಇಲ್ಲಿ ಮೊದಲು ನೆಲೆಸಿದ್ದರಿಂದ ಈ ಸ್ಥಳವು ತನ್ನ ಹೆಸರನ್ನು ಪಡೆದುಕೊಂಡಿತು. ತಮಿಳು ಭಾಷೆಯಲ್ಲಿ ತಿರು ಎಂದರೆ ಶ್ರೀಲಕ್ಷ್ಮಿ, ನಿನ್ರ ಎಂದರೆ ನಿಂತದ್ದು, ಊರ್ ಎಂದರೆ ಸ್ಥಳ. ಈ ದೇವಾಲಯದ ಅಧಿದೇವತೆ ಎನ್ನೈ ಪೇತ್ರ ತಾಯಾರ್, ಇದನ್ನು ಶ್ರೀ ಸುಧಾವಲ್ಲಿ ಎಂದು ಕರೆಯುತ್ತಾರೆ. ಮಹಾಲಕ್ಷ್ಮಿಯು ಈ ಕ್ಷೇತ್ರದಲ್ಲಿ ತಪಸ್ಸು ಮಾಡಿ ಶ್ರೀ ಮಹಾವಿಷ್ಣುವನ್ನು ಮದುವೆಯಾದುದಾಗಿಯೂ, ವಿವಾಹಕ್ಕೆ ಮುನ್ನ ತೀರ್ಥದಲ್ಲಿ ಸ್ನಾನ ಮಾಡಿ ನಂತರ ವಿವಾಹ ನಡೆದುದಾಗಿಯೂ, ಆದ್ದರಿಂದಲೇ ಮಹಾಲಕ್ಷ್ಮಿಗೆ ಅಭಿಷೇಕವಲ್ಲಿ ಎಂದು ಹೆಸರು. ವಿವಾಹಕ್ಕೆ ಬಂದಿದ್ದ ದೇವತೆಯರೆಲ್ಲರೂ ಇಲ್ಲಿಯೇ ಇರುವುದಾಗಿ ಸಂಕಲ್ಪಿಸಿ ಜೇನುನೊಣಗಳ ರೂಪದಲ್ಲಿ ಈಗಲೂ ಇರುವುದಾಗಿ ಸ್ಥಳ ಪುರಾಣ ಉಂಟು. ಅಮ್ಮನವರ ಸನ್ನಿಧಿಯಲ್ಲಿ 2 ಜೇನಿನ ಗೂಡುಗಳಿದ್ದು ಇವಕ್ಕೂ ಸಹ ಪೂಜೆ ಸಲ್ಲಿಸುತ್ತಾರೆ. ದಕ್ಷಿಣಾಯನ ಹಾಗೂ ಉತ್ತರಾಯಣದಲ್ಲಿ ಜೇನು ಹುಳುಗಳು ತಮ್ಮ ಗೂಡುಗಳನ್ನು ಬದಲಿಸುತ್ತವೆ. ಈ ಕ್ಷೇತ್ರಕ್ಕೆ ಸಪ್ತಾಮೃತ ಕ್ಷೇತ್ರವೆಂದು ಹೆಸರು. ಆಗಮಶಾಸ್ತ್ರ ರೀತ್ಯ ದೇವಸ್ಥಾನದಲ್ಲಿ ಇರಬೇಕಾದ ಎಲ್ಲ ಅಂಶಗಳು ಇಲ್ಲಿವೆ. ದಂತಕಥೆಯ ಪ್ರಕಾರ ತಿರುಮಂಗೈ ಆಳ್ವಾರ್ ಈ ದೇವಾಲಯಕ್ಕೆ ಭೇಟಿ ನೀಡಿ ತಿರುಕ್ಕಡಲ್ ಮಲ್ಲೈಗೆ ಹೊರಟು ಹೋದರು. ಅವರು ಹೋದ ನಂತರ ಶ್ರೀ ಭಕ್ತವತ್ಸಲ ಪೆರುಮಾಳ್ ತಿರುಕ್ಕಡಲ್ ಮಲ್ಲೈನಲ್ಲಿ ಅವರಿಗೆ ಮತ್ತೆ ದರ್ಶನ ನೀಡಿದರು. ತಿರುಮಂಗೈ ಆಳ್ವಾರ್ ಮಹಾಬಲಿಪುರದಿಂದಲೇ ದೇವರ ದರ್ಶನ ಪಡೆದರು ಎಂದು ಹೇಳಲಾಗುತ್ತದೆ. ನಂತರ ಅವರು ತಿರುಕ್ಕಡಲ್ ಮಲ್ಲೈ, ತಿರುನಿನ್ರವೂರ್ ಮತ್ತು ತಿರುಕ್ಕಣ್ಣ ಮಂಗೈಗಳಲ್ಲಿನ ದೇವತೆಗಳ ಸೌಂದರ್ಯ ಮತ್ತು ಹೋಲಿಕೆಗಳನ್ನು ಮೆಚ್ಚಿ ಭಗವಂತನ ಮೇಲೆ 2 ಪಾಶುರಂಗಳನ್ನು ಹಾಡಿದರು. ನಂತರದ ದಿನಗಳಲ್ಲಿ ಭಗವಂತನ ದೈವಿಕ ಸೂಚನೆಯೊಂದಿಗೆ ಪಲ್ಲವ ರಾಜನೊಬ್ಬ ಈ ದೇವಾಲಯವನ್ನು ನಿರ್ಮಿಸಿ ಬ್ರಹ್ಮೋತ್ಸವಕ್ಕೆ ವ್ಯವಸ್ಥೆ ಮಾಡಿದನು. ಇಲ್ಲಿನ ಮುಖ್ಯ ದೇವರು ಶ್ರೀ ಭಕ್ತವತ್ಸಲ ಪೆರುಮಾಳ್ ಪೂರ್ವಕ್ಕೆ ಎದುರಾಗಿ ನಿಂತ ಭಂಗಿಯಲ್ಲಿ ದರ್ಶನ ನೀಡುತ್ತಾರೆ. ದೇವಾಲಯದ ಇತರ ದೇವತೆಗಳೆಂದರೆ ಶ್ರೀ ಎನ್ನೈ ಪೆಟ್ರಾ ಥಾಯಾರ್, ಶ್ರೀ ಆಂದಾಳ, ಶ್ರೀ ಚಕ್ರರಥಾಳ್ವರ್ ಮತ್ತು ಶ್ರೀ ಆದಿಶೇಷನ್. ಪರಮಪಥ ವಾಸಲ್ ಉತ್ತರ ಪ್ರಾಕಾರದಲ್ಲಿದೆ. ಈ ಸುಂದರವಾದ ದೇವಾಲಯವು ಬೃಹತ್ ಪ್ರಾಕಾರಗಳು ಮತ್ತು ಸಂಯುಕ್ತ ಗೋಡೆಗಳೊಂದಿಗೆ ಬಹಳ ಭವ್ಯವಾಗಿ ಕಾಣುತ್ತದೆ. ಹೊರಗಿನ ಪ್ರಾಕಾರದಲ್ಲಿ ಸುಂದರವಾದ ಕೆತ್ತನೆಗಳೊಂದಿಗೆ ಉತ್ಸವಗಳಿಗೆ ಮೀಸಲಾದ ಕಲ್ಲಿನ ಮಂಟಪವಿದೆ. ದೇವಾಲಯದ ಹತ್ತಿರದಲ್ಲಿ ವರುಣ ಪುಷ್ಕರಣಿ ಎಂಬ ಸುಂದರವಾದ ಕೊಳವಿದೆ. ಇದು ಈ ದೇವಾಲಯದ ತೀರ್ಥವಾಗಿದೆ. ಗರ್ಭಗುಡಿಯ ಮುಂಭಾಗದಲ್ಲಿರುವ ಸುಂದರವಾದ ಕಲ್ಲಿನ ಮಂಟಪವು ಕಂಬಗಳ ಮೇಲೆ ಕೆಲವು ಅದ್ಭುತವಾದ ಕೆತ್ತನೆಗಳನ್ನು ಹೊಂದಿದೆ. ರಾಜಗೋಪುರದ ಪ್ರವೇಶದ್ವಾರದಲ್ಲಿ ಛಾವಣಿಯ ಮೇಲೆ ಸುಂದರವಾದ ಕೆತ್ತನೆಗಳಿವೆ. ದೇವಾಲಯದ ಈಶಾನ್ಯ ಭಾಗದಲ್ಲಿ 2 ಕಲ್ಲಿನ ಶಾಸನಗಳಿವೆ. ಅವುಗಳಲ್ಲಿ ಒಂದು 1917ರ ಹಿಂದಿನದು. ಅಲ್ಲಿ ಚೆನ್ನೈನ ಮಹಿಳೆಯೊಬ್ಬರು ದೇವಾಲಯಕ್ಕೆ ತನ್ನ ಮನೆಯನ್ನು ದಾನ ಮಾಡಿದ್ದರು. ಅಲ್ಲಿಂದ ದೇವಾಲಯಕ್ಕೆ ಭೇಟಿ ನೀಡುವ ಯಾತ್ರಿಕರಿಗೆ ಆಹಾರಕ್ಕಾಗಿ ಹಣವನ್ನು ಸಂಗ್ರಹಿಸುತ್ತದೆ. ದೇವಾಲಯದ ಎದುರು ಪಶ್ಚಿಮಕ್ಕೆ ಎದುರಾಗಿರುವ ಶ್ರೀ ಆಂಜನೇಯ ದೇವಾಲಯವಿದೆ. ಶ್ರೀ ಆಂಜನೇಯ ದೇವಾಲಯದ ಪಕ್ಕದಲ್ಲಿ ಸುಂದರವಾದ ದೇವಾಲಯದ ರಥವನ್ನು ನಿಲ್ಲಿಸಲಾಗಿದೆ. ದೇವಾಲಯದಲ್ಲಿರುವ ಕೆಲವು ಶಿಲ್ಪಗಳು ಮತ್ತು ಕೆತ್ತನೆಗಳು ಇಲ್ಲಿವೆ. ತಿರುನಿನ್ರವೂರು ಶಿವ ಮತ್ತು ವಿಷ್ಣು ಇಬ್ಬರೂ ನೆಲೆಸಿರುವ ಅತ್ಯುತ್ತಮ ಸ್ಥಳವಾಗಿದೆ. ದೇವಸ್ಥಾನದ ಹೊರ ಪ್ರಕಾರದಲ್ಲಿರುವ ಗರುಡ ದೇವರು ಅಂಜಲಿ ಹಸ್ತನಾಗಿದ್ದು ಭಕ್ತರ ಪ್ರಾರ್ಥನೆಗಳನ್ನು ಈಡೇರಿಸುವುದಾಗಿ ಪ್ರತೀತಿ. ದೇವಾಲಯವು ಸುಂದರ ಶಿಲ್ಪಕಲೆಯನ್ನು ಹೊಂದಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.